ಎಲ್ಲರಿಗೆ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೈವ ವಿಶ್ವಾಸಿ ಮಕ್ಕಳೇ, ಎಷ್ಟು ಜನರು ಈ ಮುಂಜಾನೆ ಬರುವ ದೇವರ ವಾಗ್ದಾನ ನೋಡ್ತಾ ಇದ್ರು ಪ್ರೇರೆ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸುವಂತಳಾಗಿದ್ದೇನೆ ಪ್ರೇರೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ, ವಾಕ್ಯನ ಧ್ಯಾನಿಸ್ಕೊಂಡಿದ್ರ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ರಿ ಪ್ರೇರೆ. ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಕೀರ್ತನೆಗಳು 34ನೇ ಅಧ್ಯಾಯ 17ನೇ ವಚನ. ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ಮುಂಚಾನೆ ಸಮಯದಲ್ಲಿ ದೇವರು ನಮ್ಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿರ್ತಾರೆ. ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ಕಷ್ಟದಲ್ಲಿ, ದುಃಖದಲ್ಲಿ, ಚಿಂತನೆಗೆ ಒಳಗ ಹೋಗಿ ಕುಗ್ಗಿದಂತವರಾಗಿ ಏನು ಮನಸ್ಸಿನಲ್ಲಿ ಶಾಂತಿ ಸಮಾಧಾನ ಇಲ್ಲದಂತ ಪರಿಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದಿರ್ಬೋದು ಪ್ರೇರೆ. ಆದ್ರೆ ನಿಮ್ಗೆ ಶುಭ ವರ್ತಮಾನ. ಈ ದೇವ್ರ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರು ಪ್ರೇರೆ. ಇದು ಭಕ್ತರು ಹೇಳ್ತಾರೆ, ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ ಎಂಬುದಾಗಿ. ದೇವರು ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ ಎಂಬುದಾಗಿ. ನಾವು ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಿ ಯಥಾರ್ಥ ಚಿತ್ತರಾಗಿ ನಾವು ಜೀವಿಸುವಾಗ ದೇವರು ನಮ್ಮ ಜೀವಿತದಲ್ಲಿದ್ದಂತ ಎಲ್ಲಾ ಕಷ್ಟಗಳಿಂದ ಆತನು ಬಿಡಿಸುವಂತ ದೇವರಾಗಿದ್ರೆ ಪ್ರಿಯೆ. ನಾವು ಕೆಟ್ಟದನ್ನು ನಿರಾಕರಿಸಿ ಒಳ್ಳೆದನ್ನು ನಾವು ಸ್ವೀಕಾರ ಮಾಡಿ ಪ್ರತಿದಿನ ಆತನ ಚಿತ್ತ ಅನುಸಾರವಾಗಿ ನಾವು ನಡೆಯುವಂತರಾಗಿರ್ಬೇಕು. ನಮ್ಮ ಜೀವಿತದಲ್ಲಿ ಬಂದಂತ ಎಲ್ಲಾ ಎಷ್ಟೇ ಕಷ್ಟಗಳಿರ್ಬೋದು ಪ್ರಿಯೆ, ರೋಗ ಎಂಬ ಕಷ್ಟ, ಸಮಸ್ಯೆ ಎಂಬ ಕಷ್ಟ, ಶೋಧನೆ ಎಂಬ ಕಷ್ಟಗಳು, ಅನೇಕ ಅವಮಾನ ಸ್ಥಿತಿಗಳು, ನಮಗೆ ಬರುವಂತ ಕಷ್ಟಗಳು ಎಷ್ಟೇ ಇರ್ಲಿ ಪ್ರೇರೆ, ದೇವರು ಅವೆಲ್ಲವುಗಳಿಂದ ಬಿಡಿಸುವಂತರಾಗಿದ್ದಾರೆ ಪ್ರೇರೆ. ಎಷ್ಟು ಜನರು ಯಾವ ಕಷ್ಟಗಳಿದೆ ಅಂತ ಹೇಳಿ ನೀವು ಕಣ್ಣೀರಿಡ್ತಿದ್ರು, ಉಗ್ಗಿ ಹೋಗಿದಂತ ಮನಸ್ಸುಳ್ಳರಾಗಿ ಜೀವಿಸ್ತಿದ್ರು, ಮುರಿದೋದ ಮನಸ್ಸುಳ್ಳರಾಗಿ ಜೀವಿಸ್ತಿದ್ರು, ನಮ್ಮ ಜೀವನ ಎಷ್ಟೇ ಎಂಬುದಾಗಿ ನೀವು ಭಯ ಪಡ್ತಿದ್ರು ಪ್ರೇರೆ. ಅದು ನಿಮ್ಗೆ ಶುಭ ವರ್ತಮಾನ. ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ರು ಪ್ರೇರೆ. ನಮ್ಮ ಎಲ್ಲಾ ಕಷ್ಟಗಳಿಂದ ಆತನ ಬಿಡಿಸುವಂತ ದೇವರು ಪ್ರೇರೆ. ಆತನ ನಮ್ಮ ಜೀವಿತದಲ್ಲಿದ್ದಂತ ಎಲ್ಲಾ ಕಷ್ಟಗಳು, ದುಃಖಗಳು, ಚಿಂತನೆಗಳು ಎಲ್ಲ ಬಿಡಿಸ್ಬೇಕಾದ್ರೆ ಮುಂಜಾನೆ ಸಮಯ ದೇವ್ರನ್ನು ನಮ್ಗೆ ವಾಗ್ದಾನ ಮೂಲಕವಾಗಿ ಮಾತಾಡಿದರೆ ಎಂಬುದಾಗಿ ಈ ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡ್ರೆ ದೇವರು ನಮ್ಮ ಕೂಗನ್ನು ಕೇಳಿ ನಮ್ಗಿದ್ದಂತ ಪ್ರತಿಯೊಂದು ಕಷ್ಟಗಳಿಂದ ದೇವರು ಬಿಡುಗಡೆ ಮಾಡ್ತಾ ಇದಾರೆ. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರಿಗೆ ಮುಂಜಾನೆ ಸಮಯ ನಮ್ಮೆಲ್ಲರೊಟ್ಟಿಗೆ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ದಾರೆ. ಇಷ್ಟು ದಿನಮಾನಗಳೆಲ್ಲ ನಾವು ನೋಡಿರೋಂತ ಕಷ್ಟಗಳು, ಬಾಧೆಗಳು, ಎಷ್ಟೇ ಕಣ್ಣೀರುಗಳು ನಮ್ಮ ಜೀವಿತದಲ್ಲಿ ನಡೆದಿರ್ಬೋದು ಪ್ರೀತಿ. ಆದ್ರೆ ಮುಂಜಾನೆ ಸಮಯದಲ್ಲಿ ನಾವು ದೇವರಿಗೆ ಪ್ರಾರ್ಥನಾ ಪೂರ್ವಕವಾಗಿ ನಾವು ಬೇಡಿಕೊಳ್ಳೋಣ. ದೇವ್ರು ನಮ್ಮ ಕೂಗನ್ನು ಕೇಳಿ ನಮ್ಮ ಜೀವಿತದಲ್ಲಿದ್ದಂತ ಎಲ್ಲಾ ಕಷ್ಟಗಳಿಂದ ಆತನ ಬಿಡಿಸ್ತಾರೆ ಪ್ರಿಯೆ. ಶದ್ರಕ್, ಮೆಷಕ್, ಅಬ್ದಲ್ ಜೀವಿತದಲ್ಲಿ ನೋಡ್ತೀವಿ ಪ್ರಿಯೆ, ಅವ್ರು ನೀತಿವಂತರಾಗಿ ಜೀವಿಸಿದಾಗ ಅವ್ರಿಗೆ ಬಂದಂತ ಕಷ್ಟದಿಂದ ಅವರು ಇದೆಂತ ಹೇಳಿ ಭಯ ಪಟ್ಟಿಲ್ಲ ಪ್ರಿಯೆ. ಅವ್ರು ದೇವರಿಗೆ ಮೊರೆ ಇಟ್ಟಿದ್ರು, ದೇವರವ್ರ ಜೀವಿತದಲ್ಲಿ ಅದ್ಭುತನು ಮಾಡಿದ್ರು ಎಂಬುದಾಗಿ ನೋಡ್ತಿರ್ತೀರಿ. ಈ ಮುಂಜಾನೆ ಸಮಯ ಎಷ್ಟು ಜನರು ಅಂತ ಒಂದು ಪರಿಸ್ಥಿತಿಲಿ, ಅಂತ ಒಂದು ಕಷ್ಟದಲ್ಲಿ ನೀವು ಜೀವಿಸ್ತಾ ಇದ್ರು ಪ್ರಿಯೆ. ಆದ್ರೆ ಭಯ ಪಡಬೇಡ್ರಿ. ದೇವರು ಅವರ ಜೀವಿತದಲ್ಲಿ ಮಾಡಿದಂತ ಅದ್ಭುತ ಈ ಮುಂಜಾನೆ ಸಮಯ ನಿಮ್ಮ ಜೀವಿತದಲ್ಲಿ ಸಹ ದೇವ್ರು ಮಾಡ್ಲಕ್ ರೆಡಿ ಆಗಿದ್ದಾರೆ ಪ್ರಿಯೆ. ನಮ್ಮ ಜೀವಿತದಲ್ಲಿ ಎಷ್ಟೇ ಬಾಧೆ ಪಡುವಂತ ಕಷ್ಟಗಳು ಇದ್ದಿರ್ಬೋದು ಪ್ರೇರಿ, ಆದ್ರೆ ಮುಂಜಾನೆ ಸಮಯ ದೇವ್ರು ಎಲ್ಲಾ ವಿಷಯಗಳಿಂದ ದೇವ್ರು ಬಿಡುಗಡೆ ಕೊಡ್ತಿದ್ದಾರೆ ಪ್ರೇರಿ. ಆಮೇನ್. ಎಷ್ಟು ಜನರು ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊತಿದ್ರು. ನಿಮಗೆ ಶುಭ ವರ್ತಮಾನ. ನಾವು ದೇವರಿಗೆ ಕೂಗಿಕೊಳ್ಳುವಾಗ ದೇವ್ರ ನಮ್ಮ ಶಬ್ದವನ್ನು ಕೇಳಿ ನಮ್ಮನ್ನು ಎಲ್ಲಾ ಕಷ್ಟಗಳಿಂದ ನಮ್ಮಿಂದ ಬಿಡುಗಡೆ ಕೊಡ್ತಾ ಇದ್ದಾರೆ ಪ್ರೇರಿ. ನಾವು ನೀತಿವಂತರಾಗಿ ಜೀವಿಸಿದಾಗ ನಮ್ಮ ಕೂಗು ದೇವರಿಗೆ ಕೇಳುವಂತದ್ದಾಗಿದೆ ಪ್ರೇರೆ. ದೇವರು ನಮ್ಮ ಕೂಗನ್ನು ಕೇಳಿ ನಮ್ಮ ಜೀವಿತದಲ್ಲಿದ್ದಂತ ಪ್ರತಿಯೊಂದು ಪರಿಸ್ಥಿತಿಗಳು, ಹೋರಾಟಗಳು, ಅವಮಾನ ಸ್ಥಿತಿಗಳು, ಕಷ್ಟಗಳು, ಎಷ್ಟೇ ವಿಷಯದಲ್ಲಿ ನಾವು ಬಾಧೆ ಪಡುವಂತ ಪ್ರತಿಯೊಂದು ಸಮಸ್ಯೆಗಳು ಇದಿರ್ಬೋದು ಪ್ರೇರೆ. ಆದ್ರೆ ಮುಂಜಾನೆ ಸಮಯ ದೇವರು ಎಲ್ಲಾ ಬಾಧೆಗಳಿಂದ, ಎಲ್ಲಾ ಕಷ್ಟಗಳಿಂದ ದೇವರು ಸಂಪೂರ್ಣ ರೀತಿಯಾಗಿ ದೇವರು ಬಿಡುಗಡೆ ಮಾಡ್ತಾ ಇದ್ದಾರೆ ಪ್ರೇರೆ. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ದೇವರು ನಿಮ್ಮನ್ನು, ನಿಮ್ಮ ಜೀವಿತವನ್ನು ದೇವರು ಪ್ರತಿ ವಿಷಯದಲ್ಲಿ ದೇವ್ರು ನಿಮ್ಮೊಟ್ಟಿಗಿದ್ದು ದೇವ್ರ ನಿಮ್ಮನ್ನು ಕಾಪಾಡ್ತಾ ಇರ್ತಾರೆ. ಎಲ್ಲರ ಕಣ್ಗಳು ಮುಚ್ಕೊಳ್ಳಿ, ನಾವು ಪ್ರಾರ್ಥನೆ ಮಾಡ್ಕೋಣ. ಪರಿಶುದ್ಧನೆ ಅಪ್ಪ ತಂದೆ, ಸ್ತೋತ್ರವಾಗ್ಲಿ. ಮುಂಜಾನೆ ತಂದೆ ಎಷ್ಟು ಜನರು ವಾಗ್ದಾನ ನೋಡ್ತಿದ್ರು ಪ್ರಭಾ, ಈ ವಾಗ್ದಾನ ಅವರ ಜೀವಿತದಲ್ಲಿ ನೆರವೇರಿಸುವಂತ ದೇವರಾಗಿರಪ್ಪ ತಂದೆ. ದೇವರ ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಅವರ ಜೀವಿತದಲ್ಲಿದ್ದಂತ ಎಲ್ಲಾ ಕಷ್ಟಗಳಿಂದ ಬಿಡಿಸುವಂತ ದೇವರಾಗಿದ್ದಾರೆ ಎಂಬುದಾಗಿ ಇವಾಗ ಓದ್ಕೊಂಡಿರ್ತ ನಮ್ಮ ವಾಗ್ದಾನ ಪ್ರಭಾ. ಈ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ನೆರವೇರಿಸುವಂತ ದೇವ್ರ ಪ್ರಭಾ. ಅವರ ಜೀವಿತದಲ್ಲಿ ಅವರು ಪಟ್ಟಿರುವಂತಹ ಕಷ್ಟಗಳು, ಬಾಧೆಗಳು,
ಕುಗ್ಗಿದಂತ ಮನಸ್ಸುಳ್ಳರಾಗಿ ಅವ್ರ ಜೀವಿತದಲ್ಲಿ ಎಲ್ಲಾ ವಿಷಯಗಳ ತಂದೆ ಕಣ್ಣೀರಿನಂತ ಪರಿಸ್ಥಿತಿಯಲ್ಲಿ ಇದ್ದಿರ್ಬೋದು ಪ್ರಭಾ. ಈ ಮುಂಜಾನೆ ತಂದೆ ನೀವು ವಾಗ್ದಾನ ಮುಖಾಂತರವಾಗಿ ಮಾತಾಡಿರು ಪ್ರಭಾ. ನಾನ್ ನಿಮ್ಮ ಎಲ್ಲಾ ಕಷ್ಟಗಳಿಂದ ಬಿಡಿಸುತ್ತೇನೆ, ನಿಮ್ಮ ಎಲ್ಲಾ ಬಾಧೆಗಳಿಂದ ನನ್ನ ಬಿಡಿಸುತ್ತೇನೆ ಎಂಬುದಾಗಿ ಪ್ರಭಾ. ತಂದೆ ದೇವರು ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ಎಲ್ಲಾ ಕಷ್ಟಗಳಿಂದ ತಂದೆ ಈ ಮುಂಜಾನೆ ತಂದೆ ಸಂಪೂರ್ಣ ರೀತಿಯಾಗಿ ಬಿಡುಗಡೆ ಕೊಡ್ತಾ ಇದೆಯಪ್ಪ. ಅವ್ರ ಎಲ್ಲಾ ಶೋಧನೆಯಿಂದ ಬಿಡುಗಡೆ ಮಾಡ್ತಾ ಇದೆಯಪ್ಪ. ಅವ್ರ ಎಲ್ಲಾ ಕಣ್ಣೀರಿಂದ ತೊಳೆಯಲ್ಪಡ್ತಾ ಇದೆ ಪ್ರಭಾ. ಅವ್ರು ಎಷ್ಟು ಜನರು ಮುರಿದೋದ ಮನಸ್ಸುಗಳರಾಗಿದ್ದಾರೆ ಪ್ರಭಾ. ಅವ್ರ ಮನಸ್ಸಿನಲ್ಲಿ ಶಾಂತಿ ಸಮಾಧಾನ ಅನುಗ್ರಹಿಸ್ತಿದೆ ಪ್ರಭಾ. ಯಾವ ವಿಷಯದಲ್ಲಿ ದುಃಖಿತರಾಗಿದ್ದಾರೆ ಪ್ರಭಾ. ಅವ್ರ ಮನಸ್ಸು ಅವರು ಎಲ್ಲಾ ವಿಷಯದಲ್ಲಿ ತಂದೆ ಅವರು ಶಾಂತಿ ಸಮಾಧಾನ ಅನುಗ್ರಹಿಸಿ ತಂದೆ ಅವನು ಪ್ರಭಾ. ಯಾವ ವಿಷಯದಲ್ಲಿ ತಂದೆ ಬಾಧೆಯಲ್ಲಿದ್ದಾರೆ ಪ್ರಭಾ. ಪ್ರತಿ ವಿಷಯಗಳಿಂದ ಪ್ರಭಾ ಈ ಮುಂಜಾನೆ ತಂದೆ ಬಿಡುಗಡೆ ಕೊಡ್ತಾ ಇದೆಯಪ್ಪ. ತಂದೆ ದೇವರು ನೀವು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನವನ್ನು ನೀವು ನೆರವೇರಿಸುವಂತ ದೇವರಾಗಿರು ಪ್ರಭಾ. ತಂದೆ ದೇವರೇ ಮುಂಜಾನೆ ತಂದೆ ಈ ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ತಂದೆ ಆತ್ಮಿಕವಾಗಿ ಅಪ್ಪ ನೀವು ಬಲಪಡಿಸಿ ನಮ್ಮ ನಡೆಸುವಂತ ದೇವರಾಗಿದೆ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್ ಆಮೇನ್ ಆಮೇನ್. ಎಷ್ಟು ಜನರು ಈ ವಾಗ್ದಾನ ಕೇಳಿ ಸಂತೋಷರಾಗಿದ್ರು ಪ್ರೇರೆ. ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರು ಪ್ರೇರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿ ಮುಂಜಾನೆ ಇವರು ವಾಗ್ದಾನ ಬರುತ್ತೆ. ಎಲ್ಲರೂ ವಾಗ್ದಾನ ಕೇಳಿ ಆತ್ಮ ಬಲ ಹೊಂದ್ಕೊಳ್ಳಿ ಪ್ರೇರೆ. ಮತ್ತೆ ಎಷ್ಟು ಜನರು ಕಮೆಂಟ್ ಮೂಲಕ ಆಗಿ ರಿಕ್ವೆಸ್ಟ್ ತಿಳಿಯಪಡಿಸುವಂತರಾಗಿದ್ರು ಪ್ರೇರೆ. ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರತಿ ವಿಷಯದಲ್ಲಿ ಪ್ರತಿ ದಿನ ದೇವರು ನಮ್ಮೊಟ್ಟಿಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರೆ ಪ್ರತಿಯೊಬ್ಬರು ಮಿಸ್ ಮಾಡ್ಕೊಂಡಂಗೆ ಪ್ರತಿಯೊಬ್ಬರು ವಾಗ್ದಾನ ಕೇಳ್ರಿ. ಪ್ರತಿದಿನ ದೇವರು ವಾಗ್ದಾನ ಮುಖಾಂತರವಾಗಿ ನಮ್ಮನ್ನು ಕುಟುಂಬವನ್ನು ದೇವರು ಬ್ಲೆಸ್ ಮಾಡ್ಲಿಕ್ಕಿದ್ದಾರೆ ಪ್ರೇರೆ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.